ಬುದ್ಧಿ ಮಾತ ಕೇಳಿ ಓ ಮುದ್ದು ಮಕ್ಕಳೇ, ಈ ಮಾತ ಕೇಳಿ ಓ ಮುದ್ದು ಮಕ್ಕಳೇ, ಜಾಣರಾಗಿ ಬಾಳಿ ನನ್ನ ಹೊನ್ನ ಹೂಗಳೇ, ಮಾತಲ್ಲಿ ಮಿತವಿರಲೇಬೇಕು, ನಿಮ್ಮ ನಡೆಯಲ್ಲಿ ಹಿತವಿರಲೇಬೇಕು. ನೀವು ಎಲ್ಲೇ ಇರಲಿ, ನಾಳೆ ಹೇಗೆ ಇರಲಿ, ಜನ ಮೆಚ್ಚುವಂತೆ ನೀವಿರಬೇಕು. ಬುದ್ಧಿ ಮಾತ ಕೇಳಿ ಓ ಮುದ್ದು ಮಕ್ಕಳೇ, ಜಾಣರಾಗಿ ಬಾಳಿ ನನ್ನ ಹೊನ್ನ ಹೂಗಳೇ, ಮಾತಲ್ಲಿ ಮಿತವಿರಲೇಬೇಕು, ನಿಮ್ಮ ನಡೆಯಲ್ಲಿ ಹಿತವಿರಲೇಬೇಕು. ಹಿರಿಯರಲ್ಲಿ ಗೌರವವು ನಿಮಗಿರಬೇಕು, ಗುರುಗಳಲ್ಲಿ ಭಕ್ತಿ ಭಾವ ತುಂಬಿರಬೇಕು, ಯಾರಲ್ಲೂ ದ್ವೇಷ ಇರಬಾರದು, ಗೆಳೆಯರಲ್ಲಿ ಸ್ನೇಹ ಪ್ರೇಮ ತುಂಬಿರಬೇಕು, ಬಡವರನ್ನು ಪ್ರೀತಿಸುವ ಗುಣವಿರಬೇಕು, ಯಾರಲ್ಲೂ ನೋವು ತರಬಾರದು, ಸುಳ್ಳ ನುಡಿ ಆಡದಿರಿ, ಕೆಟ್ಟವರ ಸೇರದಿರಿ, ಬಾಳುವ ರೀತಿಯ ಕಲಿಯಿರಿ. ಬುದ್ಧಿ ಮಾತ ಕೇಳಿ ಓ ಮುದ್ದು ಮಕ್ಕಳೇ, ಜಾಣರಾಗಿ ಬಾಳಿ ನನ್ನ ತಮ್ಮ ಮಗ ಅಥವಾ ಮಗಳಾದ ನಾನು ಮುಂದೆ ಬರುವ ಚೆನ್ನಾಗಿ ಓದಿ ಯಾವುದೇ ರೀತಿಯ ನಕಲನ್ನು ಬಯಸದೆ ನಕಲನ್ನು ಮಾಡ ನನ್ನ ಸ್ವಂತ ಶಕ್ತಿಯ ಮೇಲೆ ಚೆನ್ನಾಗಿ ಶ್ರಮ ವಹಿಸಿ ಓದಿ ಹೆಚ್ಚಿನ ಅಂಕಗಳನ್ನ ಗಳಿಸಿ ತಮಗೆ ಕೀರ್ತಿಯನ್ನು ತರುತ್ತೇನೆ. ಆ ಮೂಲಕ ಶಾಲೆಗೆ ಗುರುಗಳಿಗೆ ಅವರ ಶ್ರಮಕ್ಕೆ ಕೂಡ ಸಾರ್ಥಕತೆಯನ್ನ ತರುತ್ತೇನೆ. ಮುಂದೆ ನನ್ನ ಜೀವನದಲ್ಲೂ ಕೂಡ ಒಳ್ಳೆಯ ಕೆಲಸಗಳನ್ನ ಮಾಡಿ ಸ್ವಾವಲಂಬಿಯಾಗಿ ಬದುಕಿ ಮನೆಯಲ್ಲಿ ಗುರು ಹಿರಿಯರನ್ನ ತಮ್ಮನ್ನ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ. ನಾನು ಸಮಾಜದಲ್ಲಿ ಸತ್ಪ್ರಜೆಯಾಗಿ ಒಳ್ಳೆಯ ಹೆಸರನ್ನ ತರುತ್ತೇನೆ. ಎಂತಹ ಕಷ್ಟ ಕಾಲದಲ್ಲೂ ಕೂಡ ಸದೃಢ ಮನಸ್ಸನ್ನ ಹೊಂದಿ ಒಳ್ಳೆಯ ಜೀವನವನ್ನ ಸಾಗಿಸುತ್ತೇನೆ ಎಂದು ಇಂದು ತಮ್ಮೆಲ್ಲರ ಮುಂದೆ ಆತ್ಮಸಾಕ್ಷಿಯಿಂದ ಪ್ರಮಾಣೀಕರಿಸುತ್ತೇನೆ. ಬುದ್ಧಿ ಮಾತ ಕೇಳಿ ಓ ಮುದ್ದು ಮಕ್ಕಳೇ, ಜಾಣರಾಗಿ ಬಾಳಿ ನನ್ನ ಹೊನ್ನ ಹೂಗಳೇ, ಮಾತಲ್ಲಿ ಮಿತವಿರಲೇಬೇಕು. ಮಕ್ಕಳ ಅಭಿವೃದ್ಧಿನ ಗುರುಗಳಿಗೆ ಕೊಡುವಂತ ದೊಡ್ಡ ಗುರುದಕ್ಷಿಣೆ ಅದು. ಅವರು ಮಕ್ಕಳ ಅಭಿವೃದ್ಧಿಗೋಸ್ಕರ ಹಗಲಿರುಳು ಮನೆಯೊಳಗೆ ಬರೇ ಶಾಲೆಯೊಳಗೆ ಬಂದು ಅಷ್ಟ ಅವ್ರು ಪಾಠ ಹೇಳ್ತಾರಂತಂದ್ರೆ ಒಂದು ತಾಸಿನ ಪಾಠ ಹೇಳ್ಬೇಕಾಗಿತ್ತಂದ್ರೆ ಮನೆಗೆ 2 ತಾಸು ಅವ್ರೆ ಮೊದಲೇ ಅಡ್ವಾನ್ಸ್ ಎಲ್ಲ ಅದು ಪ್ರಿಪೇರ್ ಆಗಿ ಬಂದಿರ್ತಾರೆ. ಪ್ರತಿಯೊಂದು ವಿಷಯನ ಎಳೆಯಾಗಿ ಮಕ್ಕಳಿಗೆ ತಿಳಿಯುವಂಗೆ ಬಿಚ್ಚಿ ಹೇಳುವಂಥ ಶಿಕ್ಷಕರು ನಮ್ಮ ಹೆಬ್ಬಾಳಿ ಗ್ರಾಮದೊಳಗೆ ಅದಾರ ಅನ್ನೋದು ದೊಡ್ಡ ಹೆಮ್ಮೆ ರೀ. ಇಂಥ ಶಿಕ್ಷಕರಿಗೆ ಇಲ್ಲ. ಅಷ್ಟೊಂದು ಶ್ರಮ ವಹಿಸಿ ಹೇಳುವಂಥ ಶಿಕ್ಷಕರಿಗೆ ನಾವು ಒಂದು ನಮ್ಮದೇ ಆದಂಥ ಋಣ ತೀರಿಸ್ಬೇಕಪ್ಪ ಅಂದ್ರೆ ನೀವು ಉತ್ತಮವಾಗಿ ಅಭ್ಯಾಸ ಮಾಡ್ರಿ,
ತಂದೆ ತಾಯಿಗಳಿಗೆ ಹೆಸರು